ಎಲ್ರಿಗೂ ನಮಸ್ಕಾರ. ಕೆ ಎಸ್ ಪಿ ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, KSPಯಿಂದ ನಿಮಗೆ ಒಂದು ಒಳ್ಳೆಯ ಅಪ್ಡೇಟನ್ನು ಸಿಕ್ಕಿದೆ. ಏನಂತಂದರೆ, ಮುಂದೆ ನಿಮಗೆ ಯಾವುದೇ ರೀತಿ ಸ್ಕ್ಯಾಮ್ ಆಗಬಾರ್ದು, ಎಕ್ಸಾಮ್ ಕರೆಕ್ಟಾಗಿ ನಡೆಸಲಿ, ಮತ್ತು ಎಕ್ಸಾಮ್ ಕ್ವಾಲಿಟಿ ಕ್ವಶನ್ ಪೇಪರ್ ಬರಲಿ ಅಂಥೇಳಿ KEದವರು ಎಕ್ಸಾಮಿನೇಷನ್ನ ನಡೆಸ್ತಿದ್ದಾರೆ. ಇಷ್ಟು ದಿವಸ ಏನಾಗ್ತಿತ್ತು, KSP ಅವರು ನಡೆಸ್ತಿದ್ರು. KSP ಅವರು ನಡೆಸ್ತಿದ್ರು. ಇವಾಗ ಏನಾಗ್ತಿದೆ ಅಂತಂದರೆ KEದವರು ನಡೆಸ್ತಿದ್ದಾರೆ. ಸೊ ಹಾಗಂತೇಳಿ ಏನು ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಭಯ ಯಾಕೆ ಪಟ್ಕೋಬಾರ್ದು ಅಂತಂದರೆ, ಕ್ವಾಲಿಟಿ ಕ್ವಶನ್ ಪೇಪರ್ ಬರ್ತವೆ. ಯಾರ್ಯಾರು ಅರ್ಧಂಬರ್ಧ ಓದಿರ್ತಾರೋ ಅವರು ಎಕ್ಸಿಟ್ ಆಗ್ತಾರೆ. ಓಕೆ, ಮತ್ತು ಯಾರು ಹೈಯೆಸ್ಟ್ ಓದ್ತಾ ಬಂದಿರಿ, ಯಾರ್ಯಾರು ಡೆಡಿಕೇಶನಾಗಿ ಓದ್ತಾ ಬಂದ್ರಿ, ನೋಟಿಫಿಕೇಷನ್ ಇಲ್ಲ, ಏನೂ ಇಲ್ಲ ಅಂತಂದರೂ ಯಾವುದೇ ರೀತಿ ಡೈವರ್ಟ್ ಆಗ್ದಂಗೆ ಕಂಟಿನ್ಯೂಸ್ ಆಗಿ ಓದ್ತಾ ಬಂದಿರಿ ನೋಡಿ, ಅವ್ರಿಗೊಂದು ಬಂಪರ್ ಆಫರ್ ಇದು. ನೋಡಿ, ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ವೃಂದಗಳಲ್ಲಿ ಈ ಕೆಳಕಂಡ ಒಟ್ಟು 4656 ಹುದ್ದೆಗಳನ್ನು ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಿಮಗೆ ನಡೆಸಲಾಗುವುದು ಅಂತೇಳಿ ಇವಾಗ ಅನುಮತಿ ಕೂಡ ಸಿಕ್ಕಿದೆ ಅವ್ರಿಗೆ. ಹಾಗಾಗಿ ಡಿಟೆಕ್ಟಿವ್, ಸಬ್ ಇನ್ಸ್ಪೆಕ್ಟ್ರು, CPC, APC, ಸಿವಿಲ್ PC, KSRP, SRPC, IRB, ಪೊಲೀಸ್ ಕಾನ್ಸ್ಟೇಬಲ್, KSISF ಇವೆಲ್ಲ ಕೂಡ 4656 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಹುದ್ದೆಗಳಿಗೆ ಎಕ್ಸಾಮನ್ನು ನಡೆಸೋರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿತ್ತು. ಇವಾಗ KEದವರು ಅದನ್ನ ಎಕ್ಸಾಮನ್ನು ನಡೆಸ್ತಾರೆ. ಇನ್ಮೇಲೆ ಕ್ವಶನ್ ಪೇಪರ್ ಟಫ್ ಬರ್ತದೆ. ಯಾಕಂದರೆ ಯಾವುದು ಕೂಡ 10th ಮೇಲೆ ಇಲ್ಲ. DR, CR ಒಂದು ಬಿಟ್ಟರೆ ಯಾವುದು ಕೂಡ 10th ಮೇಲೆ ಇಲ್ಲ. 10th ಮೇಲೆ ಇರೋದು ಓನ್ಲಿ DR, CR. ಈಗ KSRB ಕೂಡ 10th ಮೇಲೆ ಇತ್ತು, ಅದು 10th ಮೇಲೆ ಇಲ್ಲ. ಇವಾಗ ಸೆಕೆಂಡ್ PUC ಮಾಡಿದ್ದಾರೆ ಅದಕ್ಕೆ. ಓಕೆ, ಹಾಗೆ ಅಪ್ಡೇಟ್ ಆಗ್ತಾನೆ ಇರ್ತವೆ ಗೈಸ್. ಎಷ್ಟು ನೀವು ಲೇಟ್ ಮಾಡ್ತೀರಾ, ಅಷ್ಟು ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ, ಅಷ್ಟು ಎಕ್ಸಾಮಿನೇಷನಿಂದ ಹಿಂದೆ ಉಳಿತೀರ ನೀವು. ಬೇಗ ಎಕ್ಸಾಮ್ ಬರಿಬೇಕು, ಕ್ವಾಲಿಫೈ ಆಗಬೇಕು, ಹೋಗ್ತಿರ್ಬೇಕು. ಓಕೆ, ನೋಡಿ, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ನೋಟಿಫಿಕೇಷನ್ ಇದ್ದಾವೆ ಸದ್ಯಕ್ಕೆ, ಯಾವ ರೀತಿ ನೀವು ಕರೆಕ್ಟಾಗಿ ಓದಬೇಕು, ಡೆಪ್ತಾಗಿ ಓದಬೇಕು. ತುಂಬ ಜಾಸ್ತಿ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ಓದಿ, ಡೆಪ್ತಾಗಿ ಓದೋ ಕೈಲೇ. ಇಲ್ಲಿ ನೋಡ್ಬೋದು ನೀವು, ಮುಂದೆ ಬರುವಂಥ ನೋಟಿಫಿಕೇಷನ್ಗಳು ಅಂದರೆ ಆಗ್ತವೆ. ಇನ್ನೊಂದು 2-3 ತಿಂಗಳಲ್ಲಿ, 3-4 ತಿಂಗಳಲ್ಲಿ ಆಗ್ತವೆ. ಸೊ ನಿಮ್ಮದು ಡೆಪ್ತಾಗಿ ಓದ್ತಾ ಇರಿ ಅಷ್ಟೇ. PSI 600, ESI 750+, ಎಕ್ಸೈಸ್ ಗಾರ್ಡ್ 900+, VA ವಿಲೇಜ್ ಅಕೌಂಟೆಂಟ್ 500, SDA ಪ್ಲಸ್ ಸೆಕ್ರೆಟರಿ ಗ್ರೇಡ್ 1, ಗ್ರೇಡ್ 2, KSRTC ಬಸ್ ಕಂಡಕ್ಟರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು 1700+ ಇದ್ದಾವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾವೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಸ್ಟಾಫ್ ನರ್ಸ್ ಇದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾವೆ, ಸಿವಿಲ್ PC 5000 ಇದ್ದಾವೆ, ರಿಸರ್ವ್ ಪೊಲೀಸ್ 4000+ ಇದ್ದಾವೆ. ಸೊ ಇಂಥ ಬಡಿಯ ಆಫರ್ ಮತ್ತೊಂದು ನಿಮಗೆ ಸಿಗಲ್ಲ. ಇಂಥ ಒಂದು ಆಫರು ಮತ್ತೆ ನಿಮ್ಗೆ ಸಿಗಲ್ಲ. ಅದರಲ್ಲಿ ಮತ್ತು KSRP ಅವರು ಕೂಡ ತುಂಬ ಹೈಟ್ ಕಮ್ಮಿ ಇದೆ, ಅಲ್ಲಿ ನಿಮಗೆ ಕಾಂಪಿಟೇಷನ್ ಕೂಡ ಕಮ್ಮಿ ಆಗ್ತದೆ. ಎಲ್ಲವೂ ಕೂಡ ನೀವು ಅಟೆಂಡ್ ಆಗಿರಿ, ಎಲ್ಲ ಎಕ್ಸಾಮನ್ನು ಬರೀರಿ. ಯಾಕಂದರೆ ಯಾವುದೇ ರೀತಿ ಸ್ಕ್ಯಾಮ್ ಆಗಲ್ಲ ಅನ್ಕೋತೀನಿ. ಸತಿ ಸ್ಕ್ಯಾಮ್ ಆಗಲ್ಲ 100%. ಯಾಕಂತಂದರೆ KEದವರು ಎಕ್ಸಾಮ್ ನಡೆಸಿದರೆ ಹಾಗೆ ಆಗ್ತದೆ. ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಆಪ್ಷನ್ನು ಕೊಡ್ತಾರೆ, 5 ಆಪ್ಷನ್ನ ಕೊಡ್ತಾರೆ. ನಿಮ್ಗೆ ಯಾವುದೂ ಗೊತ್ತಿಲ್ಲ ಅಂತಂದರೆ ನೀವು ನನಗೆ ಯಾವುದು ಗೊತ್ತಿಲ್ಲ ಅಂತ ಕೆಳಗಡೆ ನೀವು ಉತ್ತರಿಸಿ ಬರಬೇಕು. 5 ಆಪ್ಷನ್ ಇರ್ತವೆ. ಓಕೆ, ಈ ರೀತಿ ನಿಮಗೆ ಎಕ್ಸಾಮ್ ಸ್ಕ್ಯಾಮನ್ನು ತಡೀತಾರೆ. ಓಕೆ, ಮತ್ತೇನಾದರೂ ಅಪ್ಡೇಟ್ ಬೇಕಾಗಿತ್ತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಯಾಗಿತ್ತು. ಡೋಂಟ್ ವೇಸ್ಟ್ ಯುವರ್ ಪ್ರೀಶಿಯಸ್ ಟೈಮ್. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದ.